ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನಗುಂಡಿ ಆರೋಗ್ಯ ಶ್ರೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಲ್ಲಿಯವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಶ್ರೀ ಗುರು ಬಸವ ಮಹಾಮನೆಯಲ್ಲಿ ಪೂಜ್ಯರು ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಏನಪ್ಪ ಅದು ಅಂದರೆ ಆತ್ಮ ಧ್ಯಾನ ಶಿಬಿರ ಅಂತ. ಪ್ರತಿ ತಿಂಗಳು 4 ದಿನ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದ ಬಗ್ಗೆ ವಿವರವಾದ ಮಾಹಿತಿಯನ್ನು ಪೂಜ್ಯರು ನೀಡಲಿದ್ದಾರೆ. ಇವಾಗ ಆ ಕಾರ್ಯಕ್ರಮದ ವಿವರವನ್ನು ಕೇಳೋಣ. ಓಂ ಶ್ರೀ ಗುರು ಬಸವಲಿಂಗಾಯ. ಸರ್ವರಿಗೂ ಶರಣು ಶರಣಾರ್ಥಿ. ಕನ್ನಡದ ಶ್ರೇಷ್ಠ ಶರಣಕವಿ ಸರ್ವಜ್ಞ ಧ್ಯಾನವನ್ನ ಕುರಿತಾಗಿ ತನ್ನ ಒಂದು ವಚನದಲ್ಲಿ ಹೀಗೆ ಹೇಳ್ತಾನೆ: ಧ್ಯಾನದ ಹೊಸ ಬತ್ತಿ ಮೌನದ ತಿಳಿದುಪ್ಪ, ಸ್ವಾನುಭವ ಉರಿಯುವ ಬೆಳಗಿನ ಜ್ಯೋತಿಂ ಅಜ್ಞಾನ ಕೆಡುಗು ಸರ್ವಜ್ಞ. ಧ್ಯಾನ ಅನ್ನುವಂತಹದ್ದು ಹೊಸ ಬತ್ತಿ ಇದ್ದ ಹಾಗೆ. ಬತ್ತಿ ಹೇಗೆ ಕ್ಷಣ ಕ್ಷಣಕ್ಕೂ ಉರಿದು ಉರಿದು ನಿತ್ಯ ನೂತನವಾಗತ್ತೆ, ಹಾಗೆ ಧ್ಯಾನ ಅನ್ನುವಂತಹದ್ದು ನಮ್ಮ ಜೀವನದಲ್ಲಿ ನಿತ್ಯ ತಾಜಾತನವನ್ನು ತಂದುಕೊಡ್ತಕ್ಕಂಥದ್ದು. ಇಡೀ ವಿಶ್ವಕ್ಕೆ ಭಾರತೀಯರ ವಿಶೇಷ ಕೊಡುಗೆ ಅಂತಂದ್ರೆ ನಿತ್ಯ ನೂತನವಾದಂತಹ ಧ್ಯಾನ ಪದ್ಧತಿ. ಭಾರತೀಯ ಎಲ್ಲಾ ಧರ್ಮಗಳು, ಮತಪಂಥಗಳು ಧ್ಯಾನವನ್ನು ಅಳವಡಿಸ್ಕೊಂಡಿವೆ. ಯಾವ ಮತಪಂಥಗಳು, ಧರ್ಮಗಳು ಧ್ಯಾನವನ್ನು ಅಳವಡಿಸ್ಕೊಂಡಿಲ್ವೋ ಅವು ಶಾಂತವಾಗಿಲ್ಲ. ಆಧುನಿಕ ಮಾನವ ಧ್ಯಾನವನ್ನು ಮರ್ತಿದ್ದಾನೆ. ಕೇವಲ ಹಣಗಳಿಕೆ, ಜೀವನ ನಿರ್ವಹಣೆ, ಕೀರ್ತಿ, ವಾರ್ತೆ, ಅಧಿಕಾರ ಇಂತಹದ್ರಲ್ಲಿ ಬಿದ್ದು ಧ್ಯಾನ ಪದ್ಧತಿಯನ್ನು ಮರೆತಿರ್ತಕ್ಕಂತಹ ಮನುಷ್ಯನಿಗೆ ಧ್ಯಾನ ಪದ್ಧತಿಯನ್ನ ಕಲಿಸ್ತಾ ಇದ್ದಾರೆ ಕೆಲವರು. ಈ ನಿಟ್ಟಿನಲ್ಲಿ ಶ್ರೀ ಗುರು ಬಸವ ಮಹಾಮನೆಯು ಇಷ್ಟು ದಿವಸ ಆರೋಗ್ಯಕ್ಕಾಗಿ ಉಪವಾಸ ಪದ್ಧತಿಯನ್ನ ಹೇಳ್ಕೊಡ್ತಾ ಇತ್ತು. ಕೇವಲ ಉಪವಾಸ ಪದ್ಧತಿಯಿಂದ ದೈಹಿಕ ಆರೋಗ್ಯ ಮಾತ್ರ ಸಿಗ್ತಾ ಇತ್ತು. ಈಗ ಧ್ಯಾನವನ್ನು ಅಳವಡಿಸ್ಕೊಂಡು ಧ್ಯಾನದ ಮೂಲಕ ಆರೋಗ್ಯವನ್ನು ಪಡಿತಕ್ಕಂಥದ್ದು. ಇಲ್ಲಿ ಉಪವಾಸ ಪದ್ಧತಿ ಇರೋದಿಲ್ಲ. ಆರೋಗ್ಯಕರ ಆಹಾರವನ್ನು ಸ್ವೀಕರಿಸ್ತಾ ಆನಂದವಾಗಿ ಯೋಗಾಸನ, ಪ್ರಾಣಾಯಾಮದೊಂದಿಗೆ ಧ್ಯಾನ ಪದ್ಧತಿಯನ್ನ ಕಲಿತುಕೊಳ್ಳುವಂತಹ ಒಂದು ನೂತನ ಶಿಬಿರವನ್ನ ನಾವು ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿ 22ರಿಂದ 25ರವರೆಗೆ ಇಟ್ಕೊಂಡಿದ್ದೀವಿ. ಅದಕ್ಕೆ ನೀವು ಮೊದಲೇ ಹೆಸರು ನೋಂದಾಯಿಸ್ಕೊಳ್ಬೇಕಾಗತ್ತೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ ಇರುತ್ತೆ. ಆದ್ರಿಂದ ಆದಷ್ಟು ಬೇಗ ಬೇಗ ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳಿ. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆಗಳನ್ನು ಹೇಳ್ತಾ ಇದ್ದೀನಿ. ಮೊದಲನೇ ನಂಬರ್ 9448100282. ಮತ್ತೊಮ್ಮೆ 9448100282. ಇನ್ನೊಂದು ನಂಬರ್ ಹೇಳ್ತಾ ಇದ್ದೀನಿ, 7022174550. ಇನ್ನೊಂದ್ಸಾರಿ ಹೇಳ್ತಾ ಇದ್ದೀನಿ, 7022174550. ಆದಷ್ಟು ಬೇಗ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಸರ್ವರಿಗೂ ಶರಣು ಶರಣಾರ್ಥಿ.